Hello everyone, welcome back to my channel Bright Learning. ಇವತ್ತಿನ ಕ್ಲಾಸಲ್ಲಿ ನಾವು ಟಿಲ್ ಸ್ಟಿಲ್ ಮತ್ತೆ ಅಂಟಿಲ್ ಅನ್ನು ಕಲಿಯೋಣ. ಡೈಲಿ ಕನ್ವರ್ಸೇಷನ್ ಗೆ ಡೈಲಿ ಸ್ಪೋಕನ್ ಇಂಗ್ಲಿಷ್ ಗೆ ಬೇಕಾಗಿರುವ ಅತಿ ಮುಖ್ಯವಾದ ಪ್ರಿಪೋಸಿಷನ್ಸ್ ಅಂತ ನಾವು ಇದನ್ನು ಹೇಳಬಹುದು. ವೆರಿ ಇಂಪಾರ್ಟೆಂಟ್. ಈ ಮೂರು ವರ್ಡ್ ಅನ್ನು ನೀವು ಕಲ್ತ್ಕೊಂಡ್ರೆ ಇನ್ನೂ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಇನ್ನೂ ತುಂಬಾ ಸರಳವಾಗುತ್ತೆ, ತುಂಬಾ ಈಸಿ ಆಗುತ್ತೆ. ಹಾಗಾದ್ರೆ ನೋಡೋಣ ಬನ್ನಿ. ಟಿಲ್ ಸ್ಟಿಲ್ ಅಂಟಿಲ್ ಅನ್ನು ನಾನು ಹೇಳ್ತೀನಿ. ಆಲ್ರೆಡಿ ಎಕ್ಸಾಂಪಲ್ಸ್ ಅನ್ನ ಬರೆದಿದ್ದೀನಿ ಟು ಸೇವ್ ಮೈ ಟೈಮ್. ಇಲ್ಲಿ ನೋಡಿ, ಅಲ್ಲಿಯವರೆಗೆ, ಆ ಸಮಯದವರೆಗೆ ಅನ್ನೋದನ್ನ ನಾವು ಹೇಳ್ಬೇಕಂದ್ರೆ ನಾವು ಟಿಲ್ ಮತ್ತೆ ಸ್ಟಿಲ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ವಿಲ್ ಟೀಚ್ ಯು ಟಿಲ್ ದ ಎಕ್ಸಾಮ್. ಇಲ್ಲಿ ನೋಡಿ, ನಾನು ನಿನಗೆ ಎಲ್ಲಿವರೆಗೆ ಟೀಚ್ ಮಾಡ್ತೀನಿ? ಟಿಲ್ ದ ಎಕ್ಸಾಮ್ ಬರೋವರೆಗೂ ನಾನು ನಿನಗೆ ಏನು ಮಾಡ್ತೀನಿ? ಟೀಚ್ ಮಾಡ್ತೀನಿ. ಓಕೆ, ಸೊ ಐ ಆಮ್ ಫ್ರೀ ಟಿಲ್ 6 PM. ನಾನು ಎಲ್ಲಿವರೆಗೆ ಫ್ರೀ ಇರ್ತೀನಿ? ಓಕೆ, ಐ ವಿಲ್ ಕಾಲ್ ಯು, ಐ ವಿಲ್ ರೀಚ್ ಯು ಟಿಲ್ ಈವ್ನಿಂಗ್. ಓಕೆ, ನಾನು 6 ಗಂಟೆವರೆಗೆ ಫ್ರೀ ಇರ್ತೀನಿ, ನಾನು 5 ಗಂಟೆವರೆಗೆ ಫ್ರೀ ಇರ್ತೀನಿ. ಓಕೆ, ಈ ಥರ ನೀವು ಮಾತಾಡ್ತೀರ, ಅದು ಕ್ಯಾಶುಯಲ್ ಆಗಿ ಮಾತಾಡ್ತಿರಲ್ವ ಡೈಲಿ. ಐ ವಿಲ್ ಬಿ ಫ್ರೀ ಟಿಲ್ 6 o'clock, ಐ ವಿಲ್ ಬಿ ಫ್ರೀ ಟಿಲ್ 5 o'clock, ಅಲ್ಲಿಯವರೆಗೆ. ಓಕೆ, ಐ ವಿಲ್ ವೇಟ್ ಯು ಟಿಲ್ ಯು ಕಮ್. ಈ ಥರ ನಾವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ದೇ ಪ್ಲೇ ಚೆಸ್ ಟಿಲ್ ಮಿಡ್ ನೈಟ್. ಅವರು ಚೆಸ್ ಆಡ್ತಾ ಇದ್ರು, ಎಲ್ಲಿವರೆಗೆ ಆಡ್ತಾ ಇದ್ರು? ಮಿಡ್ ನೈಟ್ ವರೆಗೂ ಅಂತ ನೀವು ವರೆಗೂ ಅನ್ನೋ ಒಂದು ಮೆನ್ಷನ್ ಮಾಡ್ತಿರಲ್ಲ, ಅದನ್ನ ನೀವು ಸಿನ್ಸ್ ಮಾರ್ನಿಂಗ್. ಇಲ್ಲಿ ನೋಡಿ, ಸಿನ್ಸ್ ಅನ್ನೋ ವರ್ಡ್ ಅನ್ನ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ, ಕಲ್ತಿದ್ದೀವಿ ಕ್ಲಾಸಲ್ಲಿ. ಸಿನ್ಸ್ ಮಾರ್ನಿಂಗ್ ದೇ ವರ್ ಪ್ಲೇಯಿಂಗ್ ಚೆಸ್ ಟಿಲ್ ಮಿಡ್ ನೈಟ್. ನೋಡಿ, ಅಲ್ಲೊಂದು ಇಲ್ಲೊಂದು ಕನೆಕ್ಷನ್ ಆಯ್ತು ನಮಗೆ. ಈ ತರ ನಾವು ಡೈಲಿ ಕನ್ವರ್ಸೇಷನ್ ಮಾಡ್ತಾ ಇರೋದ್ರಿಂದ, ಸೆಂಟೆನ್ಸ್ ಫ್ರೇಮ್ ಮಾಡ್ತಾ ಇರೋದ್ರಿಂದ ನಮಗೆ ಬಂದ್ಬಿಡುತ್ತೆ. ನೋಡಿ, ಸಿನ್ಸ್ ಮಾರ್ನಿಂಗ್ ಟಿಲ್ ಮಿಡ್ ನೈಟ್ ದ ಕ್ರಿಕೆಟ್ ವಾಸ್ ಗೋಯಿಂಗ್ ಆನ್. ಓಕೆ, ಈ ತರ ಟಿಲ್ ಅಲ್ಲಿವರೆಗೆ, ಎಲ್ಲಿಂದ ಎಲ್ಲಿವರೆಗೆ, ಸಿನ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಅರ್ಥ ಆಯ್ತಾ? ನಾವು ಈ ತರ ಟಿಲ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ದೇ ಪ್ಲೇ ಚೆಸ್ ಟಿಲ್ ಮಿಡ್ ನೈಟ್. ಐ ಯೂಸ್ ಟು ಸ್ಟಡಿ ಟಿಲ್ ಲೇಟ್ ನೈಟ್. ಯು ಕ್ಯಾನ್ ಸ್ಟೇ ಹಿಯರ್ ಟಿಲ್ ಟುಮಾರೋ. ನಾಳೆವರೆಗೂ ನೀನು ಇಲ್ಲಿ ಇರಬಹುದು. ಯು ಕ್ಯಾನ್ ಸ್ಟೇ ಹಿಯರ್, ಎಲ್ಲಿವರೆಗೆ? ನಾಳೆಯವರೆಗೆ. ಆ ವರೆಗೆ ಅನ್ನೋ ಒಂದು ಟೈಮ್ ಮೆನ್ಷನ್ ಆಗುತ್ತಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ? ಟಿಲ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಹಾಗಾದ್ರೆ ಈಗ ಸ್ಟಿಲ್ಲಿನ ಡಿಫ್ರೆನ್ಸ್ ನೋಡೋಣ. ಈಗ ಅಲ್ಲಿಯವರೆಗೆ ಅನ್ನೋದು ನಾವು ಯೂಸ್ ಮಾಡಿದ್ವಿ. ಹಿ ವಾಸ್ ಬಿಸಿ ಟಿಲ್ ಈವ್ನಿಂಗ್. I went to talk with him, but he was busy till evening. ಅವನು ಸಂಜೆವರೆಗೂ ಬ್ಯುಸಿ ಇದ್ದ. ಅರ್ಥ ಆಯ್ತಾ? ಈ ತರ ನಾವು ಯೂಸ್ ಮಾಡ್ತೀವಿ. ಈ ಸ್ಟಿಲ್ ಅನ್ನ ಯೂಸ್ ಮಾಡ್ತೀವಿ ನೋಡಿ. ಅಲ್ಲಿ ಇದನ್ನು ಕೂಡ ಅಲ್ಲಿಯವರೆಗೂ ಅಂತ ಬರೋದು, ಸ್ವಲ್ಪ ನಾವು ಸ್ಟ್ರೆಸ್ ಜಾಸ್ತಿ ಆಗ್ತೀವಿ. ದ ಬೇಬಿ ಈಸ್ ಸ್ಟಿಲ್ ಕ್ರೈಯಿಂಗ್. ಇನ್ನೂ ಅಳ್ತಾನೆ ಇದೆ. ಓಕೆ, ಟಿಲ್ ಮತ್ತೆ ಸ್ಟಿಲ್ಗೆ ತುಂಬಾ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಆದ್ರೂ ಡಿಫ್ರೆನ್ಸ್ ಅನ್ನ ನಾವು ಕಾಣಬಹುದು. ಸ್ಟಿಲ್ ಶಿ ಈಸ್ ಆನ್ ದ ವೇ. ಓಕೆ, ಒಬ್ರು ಹೇಳಿರ್ತಾರೆ ಟಿಲ್ 5 o'clock, ಐ ವಿಲ್ ವೇಟ್ ಟು ಟಿಲ್ 5 o'clock, ಪ್ಲೀಸ್ ಕಮ್ ಅರ್ಲಿ ಅಂತ. ಓಕೆ, 5 ಗಂಟೆ ಆಗಿದೆ, ನೀವು ಕಾಲ್ ಮಾಡ್ತೀರಿ, ಎಲ್ಲಿದ್ದೀರಾ? ನಾನು ವೇಟ್ ಮಾಡ್ತಾ ಇದ್ದೀನಿ. ನೋ, ಐ ಆಮ್ ಸ್ಟಿಲ್ ಆನ್ ದ ವೇ. ಇನ್ನೂ ದಾರಿಯಲ್ಲೇ ಇದ್ದೀನಿ. ಇನ್ನೂ ಅನ್ನೋದನ್ನ ಅವ್ರು ಸ್ಟ್ರೆಸ್ ಮಾಡ್ತೀವಿ ನೋಡಿ, ಇನ್ನೂ ದಾರಿಯಲ್ಲೇ ಇದ್ದಾಳ ಅಂತ. ಆ ಒಂದು ಸಂದರ್ಭದಲ್ಲಿ ನಾವು ಸ್ಟಿಲ್ ಅನ್ನೋ ಒಂದು ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ದಟ್ ಬಿಲ್ಡಿಂಗ್ ಇಸ್ ಅಂಡರ್ ದ ಕನ್ಸ್ಟ್ರಕ್ಷನ್. ಸಿನ್ಸ್ 5 years, ಇಲ್ಲಿ ನೋಡಿ, ಸಿನ್ಸ್ ಮತ್ತೆ ಬಂತು. ಸಿನ್ಸ್ 5 years ದೇ ಆರ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್, ಸ್ಟಿಲ್ ದ ವರ್ಕ್ ಇಸ್ ಗೋಯಿಂಗ್ ಆನ್. ಇನ್ನೂ ವರ್ಕ್ ನಡೀತಾನೆ ಇದೆ. ಇಲ್ಲಿ ನೋಡಿ, ಸ್ಟಿಲ್ ಅನ್ನೋದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಟಿಲ್ ಮತ್ತೆ ಸ್ಟಿಲ್ಗೆ ಇಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ ನಿಮಗೆ? ಟಿಲ್ ಈವ್ನಿಂಗ್ ಐ ವಾಸ್ ವೇಟಿಂಗ್ ಫಾರ್ ಯು. ಟಿಲ್ ಈವ್ನಿಂಗ್, ಸಿನ್ಸ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಐ ವಾಸ್ ವೇಟಿಂಗ್ ಫಾರ್ ಯು ಅಂತ ನೀವು ಹೇಳ್ತೀರಾ. ನೀವು ಹೇಳಿರ್ತೀರಾ 5 ಗಂಟೆವರೆಗೆ ವೇಟ್ ಮಾಡು ಅಂತ. ನಾನು ಹೇಳಿದ್ನಲ್ಲ, ಸ್ಟಿಲ್ ಯು ಆರ್ ಹಿಯರ್ ಓನ್ಲಿ. ಓಕೆ, ಸ್ಟಿಲ್ ಯು ಆರ್ ಹಿಯರ್. ನೀವು ಯಾರಿಗಾದ್ರೂ ಹೇಳಿರ್ತೀರ, ಮಗುಗೆ ಹೇಳಿರ್ತೀರಾ, ಇಷ್ಟು ಓದ್ಕೊಂಡು ನೀನು ಹೋಗು ಅಂತ. ಸ್ಕೂಲಲ್ಲಿ ಟೀಚರ್ಸ್ ಅದ, ನೀನು ಇಷ್ಟು ಓದ್ಕೊಂಡು ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ. ನೀವು ಬರೋವರೆಗೆ ಮಗು ಹೋಗಿರೋ. ಸ್ಟಿಲ್ ಯು ಆರ್ ಹಿಯರ್, ವೈ? ಇನ್ನೂ ಇಲ್ಲೇ ಇದೆಯಾ, ಯಾಕೆ? ಸ್ಟಿಲ್ ಯು ಡಿಡ್ ನಾಟ್ ಕಂಪ್ಲೀಟ್ ಯುವರ್ ವರ್ಕ್. ಅರ್ಥ ಆಯ್ತಲ್ಲ? ನಾನು ಈಗ 1 ವಾರದಿಂದ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ನೀನು ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿಲ್ಲ. ಐ ಆಮ್ ಟೆಲ್ಲಿಂಗ್ ಯು ಸಿನ್ಸ್ ಅ ವೀಕ್. ಇಲ್ಲಿ ನೋಡಿ, ಮತ್ತೆ ಈ ಸಿನ್ಸ್ ಅನ್ನೋ ವರ್ಡ್ ಬಂತು. ಐ ಆಮ್ ಟೆಲ್ಲಿಂಗ್ ಯು ಸಿನ್ಸ್ ಅ ವೀಕ್, ಸ್ಟಿಲ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯುವರ್ ವರ್ಕ್. ಸ್ಟಿಲ್ ಇನ್ನೂ ಆಗಿಲ್ಲ ಅಂತ ನಾವು ಹೇಳುವಾಗ, ಆ ಸಂದರ್ಭದಲ್ಲಿ ನಾವು ಸ್ಟಿಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಅಂಟಿಲ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಈಗ ಟಿಲ್ ಸ್ಟಿಲ್ ಗೊತ್ತಾಯ್ತು. ಈಗ ಮನೆಯಲ್ಲಿ ಮಗು ಇರುತ್ತೆ, ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತೀರ.
ನೀವು ಹೇಳ್ತೀರಾ ನಾನು ಬರುವವರೆಗೂ ನೀನು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಅಲ್ಲೂ ಒಂದು ಸ್ಟ್ರೆಸ್ ಹಾಕ್ತೀರಾ. ಅಂಟಿಲ್ ಐ ಕಮ್ ಯು ಶುಡ್ ನಾಟ್ ಮೂವ್. ನಾವು ಟಿಲ್ ಕೂಡ ಯೂಸ್ ಮಾಡ್ಬೋದು, ಅಂಟಿಲ್ ಕೂಡ ಯೂಸ್ ಮಾಡ್ಬೋದು. ಟಿಲ್ ಐ ಕಮ್ ಬಿ ಹಿಯರ್, ನಾನು ಬರೋವರೆಗೆ ಇಲ್ಲಿರು. ಅಂಟಿಲ್ ಅಂದರೆ ನಾನು ಬರೋವರೆಗೂ ಅಂದ್ರೆ ಆ ಮಗು ಅಲ್ಲಿಂದ ಅಲ್ಲಾಡೋ ಹಾಗೆ ಇಲ್ಲ. ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ ಸೊ ಐ ಆಮ್ ಆನ್ ದ ವೇ, ಐ ವಿಲ್ ಆಲ್ಸೋ ಕಮ್ ವಿತ್ ಯು, ಪ್ಲೀಸ್ ವೇಟ್ ಮಿ ಟಿಲ್ ಐ ಕಮ್ ಅಂತ ನೀವು ಹೇಳಿರ್ತೀರಾ. ಓಕೆನಾ, ಆಯ್ತು ಅಂತ ವೇಟ್ ಮಾಡ್ತಾರೆ, ಟೈಮ್ ಆಯ್ತು ಅಂತ ಹೊಡ್ತಾರೆ. ಪ್ಲೀಸ್ ವೇಟ್ ಅಂಟಿಲ್ ಐ ಕಮ್, ಅಂಟಿಲ್ ನಾನು ಬರುವವರೆಗೂ ಅಂದರೆ ಅಲ್ಲಿಂದ ಅವ್ನು ಮೂವ್ ಆಗೋ ಹಾಗೆ ಇಲ್ಲ. ಹಾಗಾಗಿ ಟಿಲ್ ಮತ್ತು ಅಂಟಿಲ್ ಆಲ್ಮೋಸ್ಟ್ ಒಂಚೂರು ಬರುತ್ತೆ, ಇಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ಸ್ಟಿಲ್ ಅರ್ಥ ಆಯ್ತು ಅಂತ ಅನ್ಕೊಡ್ತೀನಿ. ಮತ್ತೊಂದ್ಸಲ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟಿಲ್ ಟುಮಾರೋ ಐ ವಿಲ್ ಟೆಲ್ ಯು ಟಿಲ್ ಟುಮಾರೋ ಐ ವಿಲ್ ಟೆಲ್ ಯು ಅಬೌಟ್ ದಿಸ್ ಮ್ಯಾಟರ್ ಅಂತ ನಾನು ಹೇಳ್ತೀನಿ. ನಾಳೆವರೆಗೆ ನನಗೆ ಹೇಳ್ತೀನಿ, ಅಥವಾ ಯು ಕ್ಯಾನ್ ಸ್ಟೇ ಹಿಯರ್ ಟಿಲ್ ಟುಮಾರೋ. ಓಕೆ, ಐ ವಿಲ್ ಬಿ ದೇರ್, ಐ ಹ್ಯಾವ್ ಸಮ್ ವರ್ಕ್ ಟಿಲ್ ಈವ್ನಿಂಗ್, ಐ ವಿಲ್ ಬಿ ದೇರ್ ಓನ್ಲಿ. ಆಯಿತಾ, ಅದು ಅರ್ಥ. ಸ್ಟಿಲ್ ಇನ್ನೂ ಆಗಿಲ್ಲ, ಐ ಆಮ್ ರೈಟಿಂಗ್ ದಿಸ್ ನೋಟ್ಸ್ ಸಿನ್ಸ್ ಮಾರ್ನಿಂಗ್, ಸ್ಟಿಲ್ ಇಟ್ ಇಸ್ ನಾಟ್ ಓವರ್. ಅರ್ಥ ಆಯ್ತಲ್ಲ. ಇಟ್ಸ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್, ಸ್ಟಿಲ್ ದ ರೈನ್ ಕಂಟಿನ್ಯೂಡ್. ಇನ್ನೂ ಮಳೆ ನಿಂತಿಲ್ಲ, ಸ್ಟಿಲ್ ದ ರೈನ್ ನಾಟ್ ಸ್ಟಾಪ್ಡ್. ಓಕೆ, ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್ ಮೈ ಪೇರೆಂಟ್ಸ್ ಸಿನ್ಸ್ ಹಾಫ್ ಆನ್ ಅವರ್, ಸ್ಟಿಲ್ ದೇ ಆರ್ ಆನ್ ದ ವೇ. ಅವರು ಇನ್ನೂ ಕೂಡ ಆನ್ ದ ವೇಲಿದ್ದಾರೆ. ಅಂಟಿಲ್ ಅನ್ನ ಈಗ ಅಂಟಿಲ್ ಐ ಕಮ್ ಯು ಡೋಂಟ್ ಗೋ, ಅಂಟಿಲ್ ಐ ಟೆಲ್ ಡೋಂಟ್ ಮೂವ್ ಫ್ರಮ್ ದಿಸ್ ಪ್ಲೇಸ್. ಅರ್ಥ ಆಯ್ತಲ್ಲ. ಡೋಂಟ್ ರೈಟ್ ಅಂಟಿಲ್ ಐ ಟೆಲ್, ನಾನು ಹೇಳುವವರೆಗೂ ನೀವು ಬರಿಬೇಡಿ. ಟಿಲ್ ಬೇರೆ ಅಂಟಿಲ್ ಬೇರೆ ಇಲ್ಲಿ. ಅರ್ಥ ಆಯ್ತಲ್ಲ. ನಾನು ಹೇಳುವವರೆಗೂ ನೀವು ಹೋಗಬೇಡಿ, ನಾನು ಹೇಳುವವರೆಗೂ ನೀವು ಬರಿಬೇಡಿ. ಡೋಂಟ್ ಕಾಲ್ ದೆಮ್ ಅಂಟಿಲ್ ಐ ಸೇ, ಅವ್ರಿಗೆ ಕರಿಬೇಡ, ನಾನು ಹೇಳೋವರೆಗೂ ನೀನು ಅವರಿಗೆ ಕರಿಬೇಡ. ಈ ಥರ ನಾವು ಟಿಲ್, ಸ್ಟಿಲ್ ಮತ್ತು ಅಂಟಿಲನ್ನು ಯೂಸ್ ಮಾಡ್ತೀವಿ. ಇದು ನಿಮ್ಮ ದಿನ ಬೆಳಗ್ಗೆಯ ಇಂಗ್ಲೀಷಿಗೆ ತುಂಬ ಯೂಸ್ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.